ಗೃಹಜ್ಯೋತಿ ನಿಲ್ಲುವುದಿಲ್ಲ. ಡಿಜಿಟಲ್ ಅಭಿಯಾನದಿಂದ ನಮ್ಮ ರಾಜ್ಯದವರಿಗೆ ದಕ್ಕುವಂತಹ ಇನ್ನಷ್ಟು ಪಾರದರ್ಶಕವಾಗಿ ರೂಪಿಸಲಾಗುವುದು ಎಂದು ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರ್ವಾಡ್ ಹೇಳಿದರು. ಗೃಹಜ್ಯೋತಿ ಯೋಜನೆಗಾಗಿ ಹೊಸದಾಗಿ ಪ್ರಾರಂಭಿಸಲಾದ ಮನೆ ಮನೆಗಳಿಗೆ ಫಲಾನುಭವಿ ಡಿಜಿಟಲ್ ಪರಿಶೀಲನೆ ಮತ್ತು ದತ್ತಾಂಶ ಸಂಗ್ರಹ ಅಭಿಯಾನಕ್ಕೆ ಕಲಬುರಗಿ ನಗರದ ಆಳಂದ್ ಚೆಕ್ಪೋಸ್ಟ್ ಬಳಿಯ ವಿಜಯನಗರ ಬಡಾವಣೆಯಲ್ಲಿ ಚಾಲನೆ ನೀಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಪಾರದರ್ಶಕತೆ ಮತ್ತು ಸಾರ್ವಜನಿಕ ಜಾಗೃತಿ ನಮ್ಮ ಬದ್ಧತೆಯ ಭಾಗವಾಗಿ ಅಧಿಕಾರಿಗಳು ಮೀಟರ್ ಓದುಗರು ಫಲಾನುಭವಿಗಳ ದಾಖಲೆಗಳನ್ನು ನವೀಕರಿಸಲು ಮತ್ತು ಸುರಕ್ಷಿತವಾಗಿರಿಸಲು ಮೀಸಲಾದ ಮೊಬೈಲ್ ಅಪ್ಲಿಕೇಶನ್ ಮತ್ತು ಡಿಜಿಟಲ್ ಘೋಷಣೆ ಫಾರಂಗಳನ್ನು ಹೇಗೆ ಬಳಸುತ್ತಾರೆ ಎಂಬುದನ್ನು ಸೈಟ್ನಲ್ಲಿ ವೀಕ್ಷಿಸಿದ ಪ್ರವೀಣ್ ಹರ್ವಾಡ್, ಕೇವಲ ರಾಜ್ಯದ ಅರ್ಹತೆದಾರರಿಗೆ ಮತ್ತು ಸಾರ್ವಜನಿಕರಿಗೆ ಇದರ ಸಂಪೂರ್ಣ ಲಾಭ ತಲುಪಿಸುವುದೇ ಪರಿಶೀಲನೆಯ ಹಿಂದಿನ ಉದ್ದೇಶ ಎಂದರು. ಮೇಡಮ್ ಸ್ವಲ್ಪ ಮುಂದೆ ಬರ್ರಿ. ಇಲ್ಲ ಸರ್, ಸಾರಿ ಏನಿಲ್ಲ. ಇದು ಅಕೇಶನಲ್, ಇದು ಎವ್ರಿ ಡೇ ಇಟ್ ಇಸ್ ನಾಟ್ ಪ್ರಾಬ್ಲಮ್. ಒಂದ್ಸಲ ಮಾಡಿದ್ರೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಆದೇಶವನ್ನು ಮಾಡಿದ್ದಾರೆ. ಗೃಹಜ್ಯೋತಿ ಅಡಿಯಲ್ಲಿ ಬರೋಂಥ ಎಲ್ಲ ಗ್ರಾಹಕರಿಗೆ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೇಳಿದ್ದಾರೆ. ಆ ಪ್ರಕ್ರಿಯೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಖುದ್ದು ನಾನು ಬಂದು ಅದು ಹೇಗಾಗ್ತಾ ಇದೆ ಅಂತ ನಾನೇ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀನಿ. ನಮ್ಮ ಸಿಬ್ಬಂದಿಗಳು ತುಂಬ ಅಚ್ಚುಕಟ್ಟಾಗಿ ತುಂಬ ಒಳ್ಳೆಯ ರೀತಿ ಮಾಡ್ತಾ ಇದ್ದಾರೆ. ಈಗಾಗಲೇ ಜನರಿಗೆ ಒಂದು ರಾಂಗ್ ಮೆಸೇಜ್ ಏನಿದೆಪ್ಪ ಅಂತಂದರೆ, ನಾವು ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದೀವಿ, ನಿಮಗೆ ಕನೆಕ್ಷನ್ ಕಟ್ ಮಾಡಬೇಕಂತ ಮಾಡ್ತಾಯಿದ್ದೀವಿ ಅಂತ ಒಂದು ಮಿಸ್ ಆ್ಯಂಡ್ ರಾಂಗ್ ಇನ್ಫಾರ್ಮೇಷನ್ನು ಕೊಡ್ತಾ ಇದ್ದಾರೆ. ಬಟ್ ನಾನು ತಮ್ಮ ಮುಖಾಂತರ ಎಲ್ಲ ನಮ್ಮ ಗ್ರಾಹಕರಿಗೆ ನಾನು ಹೇಳಿಕ್ಕೆ ಬಯಸ್ತೀನಿ, ಇದು ನಿಮಗೆ ಅನುಕೂಲ ಆಗ್ಲಿಕ್ಕಂತ ಮಾಡಿರೋ ಸ್ಕೀಮು. ಇದು ಇನ್ನೂ ಜಾಸ್ತಿ ನಿಮ್ಗೆ ಅನುಕೂಲ ಆಗಲಂತೆ ನಾವು ಒಂದು ಇದು ಮಾಡ್ತಾಯಿದ್ದೀವಿ, ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀವಿ. ಯಾಕೆ ಮಾಡ್ತಾಯಿದ್ದೀವಪ್ಪ ಅಂದರೆ, ಇದು ಮಿಸ್ಯೂಸ್ ಆಗಬಾರ್ದು. ಇದು ನಮ್ಮ ರಾಜ್ಯ ಜನರಿಗೆ ಮಾತ್ರ ಸೀಮಿತ ಆಗಿರಬೇಕು, ಬೇರೆ ರಾಜ್ಯಗಳಿಂದ ಬಂದಂಥ ಜನರಿಗೆ ಇದು ಅಲ್ಲ ಸ್ಕೀಮು ಅಂತ ನಮ್ಮ ಮುಖ್ಯಮಂತ್ರಿಗಳು ಒಂದು ಪರಿಶೀಲನೆ ಹಾಗೂ ರಿಜಿಸ್ಟ್ರೇಷನ್ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ದಾರೆ. ತಾವು ಯಾರೂ ನಮ್ಮ ಆಫೀಸ್ಗೆ ಬರೋದು ನೆಸಸರಿ ಇಲ್ಲ. ನಮ್ಮ ಸಿಬ್ಬಂದಿಗಳು ತಮ್ಮ ಮನೆಗೆ ಬಂದು ರಿಜಿಸ್ಟ್ರೇಷನನ್ನು ಮಾಡ್ಕೋತಾರೆ. ಯಾರ್ಯಾರು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ, ಈಗ ಅವರಿಗೆ ಒಂದು ಸದುಪಯೋಗ ಪಡಿಸ್ಕೊಂಡು ಅವ್ರಿಗೆ ಒಂದು ಒಳ್ಳೆಯ ಅವಕಾಶ, ಈಗ ಹೊಸದಾಗಿ ಬೇಕಾದರೂ ಮತ್ತೆ ಅವರು ರಿಜಿಸ್ಟ್ರೇಷನ್ ಮಾಡ್ಬೋದು. ಅಪ್ಲಿಕೇಶನ್ ಕಾಸ್ಟ್ ಕಾಲಮ್ ಕೇಳಿದ್ದಾರೆ. ಆ ಕಾಸ್ಟ್ ಅಲ್ಲ, ಅದು ಒಂದು ಈಗ ನೋಡ್ರಿ, ಸರ್ಕಾರ ಕಾಸ್ಟ್ ಸರ್ಟಿಫಿಕೇಟ್ ಕೇಳಿಲ್ಲ. ನಾವು ಕಾಲಮಲ್ಲಿ ಇದೆ. ಈಗ ನಾ ಯಾವ ಜಾತಿ ಇದ್ದೀನಿ ಅಂಥೇಳಿ ಬರೀಲಿಕ್ಕೆ ಅದು ಏನು ಅಭ್ಯಂತರ ಇಲ್ಲ ಅಂತ ಅನ್ಕೋತೀನಿ. ನಾನು ಹೆಮ್ಮೆಯಿಂದ ಹೇಳ್ಬೇಕು, ನಾನು ಯಾವ ಜಾತಿ ಇದ್ದೀನಿ ಅಂತ ಹೇಳೋದು ತಪ್ಪೇನಿದೆ ಅಂತ ನಾನು ಅನ್ಕೋತೀನಿ. ನಂದು ಸ್ವತಃ ಸ್ಟೇಟ್ಮೆಂಟ್ ಇದು. ನಾನು ಯಾವ ಜಾತಿ ಅದಿದೆ ಅಂತ ಹೇಳಿಕ್ಕೆ ಏನಕ್ಕೆ ಏನು ತೊಂದರೆ ಇಲ್ಲ. ಈಗ ಜಾತಿ ಪರಿಷ್ಕರಣೆ ಮಾಡ್ತಾ ಇದ್ರೆ ಅಥವಾ ಏನು ಜಾತಿ ಗಣತಿ ಮಾಡ್ತಾ ಇದ್ರೆ ಅಂತ ಅವರು ಇಲ್ಲ. ಈಗ ನಾವು ಒಂದು ಸ್ಕೂಲ್ ಅಡ್ಮಿಷನ್ ಮಾಡ್ತೀವಿ. ಸ್ಕೂಲ್ ಅಡ್ಮಿಷನ್ ಮಾಡಬೇಕಾದ್ರೂ ಅದರಲ್ಲಿ ಒಂದು ಕಾಲಮಲ್ಲಿ ಕಾಸ್ಟ್ ಕೇಳ್ತಾರೆ. ಅದರ ಅರ್ಥ ಸ್ಕೂಲ್ದವ್ರು ಏನು ಕಾಸ್ಟ್ ವೆರಿಫಿಕೇಷನು ಅಥವಾ ಕಾಸ್ಟ್ ಸೆನ್ಸ್ ಎಲ್ಲ ಕೌಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಯಾರ್ಯಾರು ಇದ್ದಾರೆ, ಯಾರ್ಯಾರು ಬೆನಿಫಿಷರಿ ಇದ್ದಾರೆ ಅಂತ ಗೊತ್ತಾಗಬೇಕು ಅಂತ ಪಾರದರ್ಶಕವಾಗಿ ಮಾಡ್ತಾಯಿದ್ದಾರೆ. ಮತ್ತೇನು ಬೇರೆದೇನಿಲ್ಲ. ಥ್ಯಾಂಕ್ ಯು. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್
ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.